250 करोड़ रुपया सीधा किसान के बैंक अकाउंट में भेजकर दूध का उत्पादन करने वाले किसानों को उन्होंने बहुत बड़ी मदद की है। ನಾನು ಬೊಮ್ಮಾಯಿ ಸರ್ಕಾರಕ್ಕೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಪ್ರತಿ ತಿಂಗಳು 1250 ಕೋಟಿ ರೂಪಾಯಿಯನ್ನು ನೇರವಾಗಿ DBT ಮೂಲಕ ರೈತರ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡುವುದರ ಮೂಲಕ ಹಾಲು ಉತ್ಪಾದನೆಯಲ್ಲಿ ಒಂದು ಮಹಾ ಕ್ರಾಂತಿಯನ್ನು ಮಾಡಿದ್ದಾರೆ. और क्षीर भाग्य योजना के माध्यम से उन्होंने 65 लाख बच्चों को 64,000 आंगनवाड़ियों में 150 ml मिल्क देकर उनके पोषण की व्यवस्था, न्यूट्रिशन की व्यवस्था भी की है। ಬೊಮ್ಮಾಯಿ ಸರ್ಕಾರ ಕ್ಷೀರ ಭಾಗ್ಯ ಯೋಜನೆಯಲ್ಲಿ 55 ಲಕ್ಷ ಲೀಟರ್ಗಳ ಹಾಲನ್ನು 64,000 ಅಂಗನವಾಡಿಯಲ್ಲಿ ಕೊಡುವುದರ ಮೂಲಕ ಮಕ್ಕಳಿಗೂ ಕೂಡ ಒಳ್ಳೆಯದನ್ನು ಮಾಡಿದೆ. मित्रों, अंत में मैं मांड्या दूध उत्पादक समिति के अध्यक्ष को बहुत बहुत मन से बधाई देना चाहता हूं, उनको शुभकामनाएं देना चाहता हूं कि डेयरी के माध्यम से मांड्या जिले के सभी किसानों का बहुत भला होगा और इनकी इनकम में बड़ी बढ़ोतरी होगी, ऐसी शुभकामनाएं देना चाहता हूं. ನಾನು ಕೊನೆಯದಾಗಿ ಅತ್ಯಂತ ತೆರೆದ ಹೃದಯದಿಂದ ನನ್ನ ಮನಸ್ಸಿನಿಂದ ಈ ಮಂಡ್ಯ ಮೆಗಾ ಡೈರಿಯ ಅಧ್ಯಕ್ಷರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ, ಅಭಿನಂದನೆ ಅರ್ಪಿಸ್ತೇನೆ. ಇದರ ಮೂಲಕ ನಮ್ಮ ರೈತರ ಜೀವನದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ, ಅವರಿಗೆ ಅನುಕೂಲತೆಯನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ನಾನು ಅವರಿಗೆ ಅತ್ಯಂತ ಹೃದಯದಿಂದ ನಾನು ಅವರಿಗೆ ಧನ್ಯವಾದವನ್ನು, ಅಭಿನಂದನೆಯನ್ನು ಸಲ್ಲಿಸ್ತೇನೆ. अंत में आज हमारे प्रिय प्रधानमंत्री मोदी जी के माता जी का निधन हुआ है. इस दुख की घड़ी में पूरा देश मोदी जी के साथ खड़ा है. हम सब भी मोदी जी के साथ खड़े हैं, उनके परिवार के साथ खड़े हैं. उनको श्रद्धांजलि देकर मेरी बात की मैं समाप्ति करता हूं. वंदे मातरम. ಇವತ್ತು ನಮ್ಮ ಪ್ರಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ತಾಯಿಯವರು ಮಾತೋಶ್ರೀ ಅವರು ನಿಧನರಾಗಿದ್ದಾರೆ. ಅವರಿಗೆ ಇಡೀ ದೇಶ ಮೋದಿಯವರ ಜೊತೆಗೆ ಅವರ ಈ ದುಃಖದ ಸಂದರ್ಭದಲ್ಲಿ ಇರುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಧನ್ಯವಾದಗಳು ಶ್ರೀ ಅಮಿತ್ ಶಾ ಹಾಗೂ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ. ಕಾರ್ಯಕ್ರಮದ ಕೊನೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಮಂಡ್ಯ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಮಂಡ್ಯದ ಶ್ರೀ ರಘುನಂದನ್ MS ಅವರು ವಂದನಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಈ ದಿನ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಬಹು ಮಹತ್ವವುಳ್ಳ ಹಾಗೂ ರೈತರ ಬೇಡಿಕೆಯಾದಂಥ ಈ ಮೆಗಾ ಡೇರಿ ಉದ್ಘಾಟನೆಯನ್ನು ಉದ್ಘಾಟಿಸಿದ ಈ ಐತಿಹಾಸಿಕ ಕ್ಷಣಗಳಿಗೆ ಕಾರಣರಾದಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳಿಗೆ, ಮಾನ್ಯ ಭಾರತ ಸರ್ಕಾರದ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾದ ಅಮಿತ್ ಶಾಜಿರವರಿಗೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಸಾಹೇಬರಿಗೆ, ನಿಮ್ಮೆಲ್ಲರ ಮಾಜಿ ಪ್ರಧಾನಮಂತ್ರಿಗಳು ಆದಂಥ ದೇವೇಗೌಡ ಅಪ್ಪಾಜಿಯವರಿಗೆ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ, ಸಮಸ್ತ ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟದ ಹಾಲು ಉತ್ಪಾದಕರಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ವೇದಿಕೆ ಮೇಲಿರುವ ಎಲ್ಲ ಮಾಜಿ ಮಂತ್ರಿಗಳು, ಶಾಸಕರಿಗೆ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೂ ನೆರೆದಿರುವ ಎಲ್ಲ ನನ್ನ ಆತ್ಮೀಯ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರಿಗೆ ವಂದನೆಗಳು. ಧನ್ಯವಾದಗಳು ರಘುನಂದನ್ ಅವರೇ. ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಸಮಸ್ತ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಸಿಬ್ಬಂದಿ ವರ್ಗಕ್ಕೂ ಕೂಡ ವಂದನೆಗಳು.